ಮ್ಯಾನೇಜ್ಮೆಂಟ್ ಆಫ್ ಮ್ಯಾಡ್ ಮಂಕಿ ಮೈಂಡ್. ಈ ಮ್ಯಾಡ್ ಮಂಕಿ ಮೈಂಡ್ ಅನ್ನೋದು ಕನ್ಫರ್ಮ್ಡ್. ಈ ಕಾರ್ಯಕ್ರಮ ಯಾರಿಗೆ ಅಂತಂದರೆ, ಯಾರು ಎತ್ತರವಾಗಿ ಬೆಳಿಬೇಕು, ನನ್ನ ಮನಸ್ಸು ಮರ್ಕಟ ಅಲ್ಲ ಅನ್ನುವವರಿಗೆ. ಅದರಲ್ಲಿ ಒಂದು ಈ ಸಲ 3K ಥಿಯರಿ ಅಂತ, ಅಂದರೆ ಕಲಿಕೆಯ ಕಲೆಯನ್ನು ಕಲಿಯುವುದು. ಚಿಕ್ಕ ಮಕ್ಕಳಲ್ಲಿ ಅವರು ಎಲ್ಲೋ ನೋಡ್ತಾ ಇರ್ತಾರೆ, ಆದರೆ ಕಲಿತಾ ಇರ್ತಾರೆ. ಯಾವುದನ್ನು ಮುಂದೆ ಇಟ್ಟರೂ ಕೂಡ 1 ಸೆಕೆಂಡಲ್ಲಿ ಕಲಿತಾರೆ. ಅವ್ರ ಮುಂದೆ ಹೊಸ ಭಾಷೆ ಇಡಿ ಕಲಿತಾರೆ, ಅವ್ರ ಮುಂದೆ ಹೊಸ ಪದಾರ್ಥ ಇಡಿ ಕಲಿತಾರೆ, ಅವ್ರ ಮುಂದೆ ಏನು ವಿಷಯ ಇಟ್ಟರೋ ಕ್ಷಣಗಳಲ್ಲಿ ಕಲಿತಾರೆ. ಅಷ್ಟು ಪವರ್ ಆ ಮಕ್ಕಳಿಗೆ ಇದೆ. ಇದನ್ನು ನಾವು ಏಕಸಂಧಿಗ್ರಾಹಿ ಅಂತ ಕರಿತೀವಿ, ಅಥವಾ ಏಕಸಂತಾಗ್ರಾಹಿ ಅಂತ ಕರಿತೀವಿ. ಅಂದರೆ ಒಂದೇ ಸಲ ಕೇಳಿಸ್ಕೊಳ್ಳೋದು. ಇವಾಗ ಬೋರ್ಡ್ ಮೇಲೆ ಏನೋ ಬರೆದಿದ್ದಾರೆ, ಆ ಬರೆದಿರುವುದನ್ನು ಫೋಟೋ ತೆಗೆದುಕೊಳ್ಳುವಷ್ಟು ಪವರ್ ಕಣ್ಣಿಗೆ ಇದೆ. ತೆಗೆದುಕೊಂಡು ರಿಜಿಸ್ಟರ್ ಮಾಡಿಕೊಳ್ಳುವ ಪವರ್ ಮನಸ್ಸಿಗೆ, ಬ್ರೈನಿಗೆ ಇದೆ. ಅದನ್ನು ಯಾವಾಗ ಬೇಕೋ ಎಕ್ಸಾಮ್ಗಳಲ್ಲಿ ಅದನ್ನು ಹೊರಕ್ಕೆ ತೆಗೆಯುವ ಪವರ್ ಕೂಡ ಮನಸ್ಸಿಗೆ, ಬ್ರೈನಿಗೆ ಇದೆ. ಈ ಪವರನ್ನು ಇನ್ಕ್ರೀಸ್ ಮಾಡುವುದು ಹೇಗೆ ಅಂತ, ಮೊದಲನೇದು ಬ್ರೈನಿಗೆ ಪವರ್ ಇರಬೇಕಂದ್ರೆ ಆಕ್ಸಿಜನ್ ಇರಬೇಕು ಅಂತ. ಇಲ್ಲಿ ಯೋಗಕ್ಕೆ ವಾಪಸ್ ಬರ್ತೀನಿ ನಾನು. ಆಕ್ಸಿಜನ್ ತುಂಬಿರುವ ರಕ್ತ ಬ್ರೈನಿಗೆ ಹರಿದ್ರೆ ಬ್ರೈನಿನ ಪವರ್ ಜಾಸ್ತಿ ಆಗುತ್ತೆ. ಬ್ರೈನಿನಲ್ಲಿ ಮೊದಲೇ ಹೇಳಿರುವ ಹಾಗೆ ಮೆಮೊರಿ ಪವರ್ ಇದೆ, ಅನಾಲಿಸಿಸ್ ಪವರ್ ಇದೆ, ಡೆಸಿಷನ್ ಪವರ್ ಇದೆ. ಈಗ ನಮ್ಮ ಮುಂದೆ ಏನಿಟ್ರೂ ಕೂಡ ಕಣ್ಣು ಏನೋ ನೋಡ್ತಾ ಇದೆ, ತಕ್ಷಣ ಗ್ರಾಸ್ಪ್ ಮಾಡ್ಕೊಳ್ಳುತ್ತೆ, ಒಂದು ಫೋಟೋ ತಕ್ಕೊಳ್ಳುತ್ತೆ. ನಾಲಿಗೆ ಏನೋ ಒಂದು ರುಚಿ ನೋಡಿದೆ, ಇವತ್ತೊಂದು ಮಸಾಲೆ ದೋಸೆ ರುಚಿಯನ್ನು ನೋಡಿದೆ. ಆ ಮಸಾಲೆ ದೋಸೆ ಯಾವತ್ತು ತಿಂದದ್ದೋ 20 ವರ್ಷ ಆದರೂ ಕೂಡ, 30 ವರ್ಷ ಆದರೂ ಕೂಡ ಆ ಟೇಸ್ಟನ್ನು ಬಡ್ಸು ನೆನಪಿನಲ್ಲಿ ಇಟ್ಕೋಬೇಕು. ಮೂರನೇದು ಕಿವಿ ಏನೋ ಕೇಳಿಸ್ಕೊತಾ ಇದೆ. ಅದು ಟೀಚರ್ ಹೇಳಿರುವುದಾಗಿರ್ಬೋದು, ಮಂತ್ರ ಆಗಿರ್ಬೋದು, ಅಥವಾ ಯಾವುದೋ ಭಾಷಣ ಆಗಿರ್ಬೋದು, ಅಥವಾ ಗೇಟಿನ ಶಬ್ದ ಕೂಡ ಆಗಿರ್ಬೋದು. ರಾತ್ರಿ ಮಲಗಿದ್ದೀವಿ, ಗೇಟ್ ಯಾರೋ ತೆಗೆದಿದ್ದಾರೆ, ಅದು ಗೊತ್ತಾಗಬೇಕು ನಮಗೆ. ಅಂದರೆ ಆ ಇಂದ್ರಿಯ ಬಹಳ ಪವರ್ಫುಲ್ ಇದೆ. ಇದನ್ನು ಕೇರಳದಲ್ಲಿ ಅಥವಾ ಅರ್ಲಿಯರ್ ನಮ್ಮ ವಿದ್ಯೆಗಳಲ್ಲಿ ಇದನ್ನ ಜೋಡಿಸ್ತಾ ಇದ್ರು, ಕರ್ಣಪಿಶಾಚಿ ವಿದ್ಯೆ ಅಂತ. ಯೋಗದಲ್ಲಿ ಇವತ್ತಿಗೂ ಇದೆ. ಯೋಗದ ಪವರಲ್ಲಿ ಈ ಇಂದ್ರಿಯಗಳ ಪವರನ್ನು ಜಾಸ್ತಿ ಮಾಡೋದು. ಯಾವುದನ್ನೇ ನೋಡೋದು ಬೇಗ ಕಲಿತೀವಿ, ಬೇಗ ರಿಜಿಸ್ಟರ್ ಮಾಡ್ಕೋತೀವಿ. ಮಕ್ಕಳಲ್ಲಿ ಇದು ಜಾಸ್ತಿ. ನೆಕ್ಸ್ಟು, ಎಲ್ಲೋ ದೂರದಲ್ಲಿರುವ ಏನೋ ಕೇಳಿಸ್ತಾ ಇದೆ, ಯಾರೋ ಮಾತಾಡ್ತಾ ಇದ್ದಾರೆ, ನಮಗೆ ಕೇಳಿಸ್ಕೊಳ್ಳುವ ಪವರ್. ಮನೆಯಲ್ಲಿ ಏನೋ ಗ್ಯಾಸ್ ಹೋಗ್ತಾ ಇದೆ, ಅದನ್ನು ವಾಸನೆ ನೋಡುವ ಪವರ್. ಕೆಟ್ಟ ಸ್ಮೆಲ್ಲು, ಒಳ್ಳೆ ಸ್ಮೆಲ್ಲು, ಆ ಸ್ಮೆಲ್ಗಳನ್ನು ರಿಜಿಸ್ಟರ್ ಮಾಡಿಟ್ಕೊಳ್ಳೋದು. ಇಂಥ ಸ್ಮೆಲ್ ಇದು ಗ್ಯಾಸಿನ ಸ್ಮೆಲ್ಲು, ಇದು ಕೆಟ್ಟ ಸ್ಮೆಲ್ಲು, ಇದೊಂದು ಸುವಾಸನೆಯ ಸ್ಮೆಲ್ಲು, ಇದೊಂದು ಮಲ್ಲಿಗೆಯ ಸ್ಮೆಲ್. ಈ ಸ್ಮೆಲ್ಲುಗಳನ್ನೆಲ್ಲ ಹಿಡಿದಿಟ್ಕೊಳ್ಳೋವಂಥದ್ದು ಇದು ಮನಸ್ಸಿನ ಒಂದು ಪವರ್. ಎಲ್ಲ ಕಲಿಕೆಗಳನ್ನು, ಟೈಪಿಂಗ್ ಕಲಿಬೇಕು 5 ನಿಮಿಷ ಸಾಕು ಕಲಿಯೋರಿಗೆ. ಕಲಿದೇ ಇರೋರಿಗೆ 15 ನಿಮಿಷ, 20 ನಿಮಿಷ, 1 ಗಂಟೆ, 2 ಗಂಟೆ ಆದರೂ ಕಲೀಲಿಕ್ಕಾಗಲ್ಲ. ಕೆಲವ್ರನ್ನ ನಾವು ನೋಡಿದ್ದೀವಿ, ಪರ್ಟಿಕ್ಯುಲರ್ಲಿ ಯಂಗ್ ಮಕ್ಕಳು, ಸಾಧಕರು, ಅವರಿಗೆ ಕಣ್ಣು ನೋಡಬೇಕಷ್ಟೇ, ನೋಡಿದ ಕೂಡಲೇ ಇಮ್ಮಿಡಿಯೇಟ್ ಕಲಿತಾರೆ. ಅಂತಹ ಕಲಿಕೆಯ ಕಲೆಯನ್ನು ಕಲಿಯುವುದು ಸಿದ್ಧಿ ಮಾಡಿಕೊಂಡ್ರೆ ನಿಮ್ಮ ಮುಂದೆ ಏನೇ ವಿಷಯ ಇಡಲಿ, ಯಾವ ಭಾಷೆ ಇಡಲಿ, ಯಾವುದೇ ಪದಾರ್ಥವನ್ನು ಇಡಲಿ, ಯಾವುದೇ ಜನರನ್ನು ಇಡಲಿ, ಇಮ್ಮಿಡಿಯೇಟ್ ಗ್ರಾಸ್ಪ್ ಮಾಡ್ಕೋತೀರಿ. ಈ ಸಬ್ಜೆಕ್ಟಿನ ಹೆಸರು 3K, ಕಲಿಕೆಯ ಕಲೆಯನ್ನು ಕಲಿಯುವುದು ಅಂತ. ಹಾಗೆ ಏಕಸಂಧಿಗ್ರಾಹಿ ಅಂತ ನಮ್ಮಲ್ಲಿ ಹೇಳ್ತಾ ಇದ್ರು. ಬ್ರೈನಿನ ಪವರ್ ಜಾಸ್ತಿ ಆದಾಗ ಮಾತ್ರ ಈ ಶಕ್ತಿ ಜಾಸ್ತಿ ಆಗುತ್ತೆ. ಬ್ರೈನಿನ ಪವರ್ ಆಕ್ಸಿಜನ್ನಿಂದ ಮತ್ತು 15ರಿಂದ 20 ನಿಮಿಷ ಸೂರ್ಯನ ಎದುರುಗಡೆ ಕೂತ್ಕೊಳ್ಳೋದ್ರಿಂದ, ಬೆಳಗಿನ ಸೂರ್ಯನ ಬಿಸಿಲು ಬ್ರೈನಿಗೆ ಬಿದ್ದರೆ ಬ್ರೈನಿನ ಎಲ್ಲ ಸೆಲ್ಸ್, ಟ್ರಿಲಿಯನ್ಸ್ ಆಫ್ ಸೆಲ್ಸ್ ಅಲರ್ಟ್ ಆಗುತ್ತೆ. ಅಂತಹ ಒಂದು ವಿದ್ಯೆ 3K ಥಿಯರಿ ಅಂತ.